ಮಹಿಳಾ ಸಹೋದ್ಯೋಗಿಯನ್ನ ರಕ್ಷಿಸೋಕೆ ಹೋಗಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿ ಟ್ರೇನಿ ಐಎಎಸ್ ಆಫೀಸರ್ ಸಾವಿಗೀಡಾಗಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ. 30 ವರ್ಷದ ಆಶೀಶ್ ದಹಿಯಾ ಕಳೆದ ವಾರ ದೆಹಲಿಯ ಬೆರ್ಸರಾಯ್ ಸಿವಿಲ್ ಸರ್ವಿಸ್ ಇನ್ಸ್ಟಿಟ್ಯೂಟ್ಗೆ ಟ್ರೈನಿಂಗ್ಗೆ ಅಂತ ಬಂದಿದ್ರು. ಈ ವೇಳೆ ಸ್ವಿಮ್ಮಿಂಗ್ ಪೂಲ್ ಬಳಿ ಪಾರ್ಟಿ ನಡೀತಾ ಇತ್ತು. ಪಾರ್ಟಿ ಬಳಿಕ ಸ್ನೇಹಿತರೊಂದಿಗೆ ಈಜಾಡಲು ಆಶೀಶ್ ನಿರ್ಧರಿಸಿದ್ದಾರೆ. ಈ ವೇಳೆ ತಮ್ಮ ಜೊತೆಯಲ್ಲೇ ಇದ್ದ ಮಹಿಳಾ ಸಹೋದ್ಯೋಗಿಯೊಬ್ಬರು ಏಕಾಏಕಿ ಕಾಲು ಜಾರಿ ನೀರಿನ ಒಳಗೆ ಬಿದ್ದಿದ್ದಾರೆ. ಅವರನ್ನ ರಕ್ಷಿಸೋಕೆ ಹೋದ ಆಶೀಶ್ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ಆದರೆ ಅಧಿಕಾರಿಗಳು ಮಹಿಳೆಯನ್ನ ಸುರಕ್ಷಿತವಾಗಿ ಸ್ವಿಮ್ಮಿಂಗ್ ಪೂಲ್ನಿಂದ ಹೊರಗೆ ತೆಗೆದ್ರು. ಈ ವೇಳೆ ಆಶೀಶ್ ಮಿಸ್ ಆಗಿರುವುದು ಬೆಳಕಿಗೆ ಬಂತು. ಕೂಡಲೇ ಆಶೀಶ್ನನ್ನ ಕೂಡ ಹೊರತೆಗೆದ ಅಧಿಕಾರಿಗಳು ವೈದ್ಯರನ್ನ ಸ್ಥಳಕ್ಕೆ ಕರೆಸಿದ್ರು. ಬಳಿಕ ದೆಹಲಿಯ ಫೋರ್ಟಿಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈ ವೇಳೆ ಆಶೀಶ್ ಮೃತಪಟ್ಟಿರುವುದು ವೈದ್ಯರು ಖಚಿತಪಡಿಸಿದ್ದಾರೆ. ಇನ್ನು ಆಶೀಶ್ ಕುಟುಂಬಸ್ಥರು ಹರಿಯಾಣದ ಸೋನೆಪತ್ನಲ್ಲಿ ವಾಸಿಸ್ತಾ ಇದ್ದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಆಶೀಶ್ ಪಾನಮತ್ತನಾಗಿದ್ದೇ ಸಾವಿಗೆ ಕಾರಣ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಪಾರ್ಟಿ ನಡೀತಿದ್ದ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿ ಹೋಗ್ತಾ ಇದ್ದ ಮಹಿಳಾ ಸಹೋದ್ಯೋಗಿಯನ್ನ ರಕ್ಷಿಸೋಕೆ ಹೋಗಿ ಟ್ರೈನಿಂಗ್ನಲ್ಲಿದ್ದ ಐಎಎಸ್ ಅಧಿಕಾರಿ ಸಾವನ್ನಪ್ಪಿರುವ ಘಟನೆ ಇದು. ಅವರು ಪಾನಮತ್ತರಾಗಿದ್ರು, ಅಂದರೆ ಪಾರ್ಟಿ ನಡೀತಾ ಇತ್ತು, ಅಲ್ಲಿ ಪಾನಮತ್ತರಾಗಿದ್ರು. ಹೀಗಾಗಿ ಅವರು ಸೇಫ್ ಆಗಿ ಮೇಲ್ ಬರಲಿಕ್ಕೆ ಸಾಧ್ಯವಾಗಿಲ್ವಾ ಅನ್ನೋ ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ.